ಆರೋಗ್ಯಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಯೋಗದ ಬಗ್ಗೆ ಅವ್ರಿಗೆ ಏನಾದ್ರು ತಪ್ಪು ಕಲ್ಪನೆ ಇದೆ ಅಂತ ಹೇಳ್ತೀರಾ? ಆರೋಗ್ಯ ಇದ್ರೆ ಮಾತ್ರ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುವಂಥದ್ದು. 100%. ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಹಲವಾರು ಅವಕಾಶಗಳು ನಮ್ಮ ಕಣ್ಣ ಮುಂದೆ ಬರ್ಬೋದು. ಅದು ಯಾವುದೇ ಅವಕಾಶ ನಾವು ಆಯ್ಕೆ ಮಾಡಿಕೊಂಡ್ರು ಸಹ ಅದನ್ನು ದೀರ್ಘವಾಗಿ ಅಭ್ಯಾಸ ಮಾಡಿ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಸಲಹೆ. ವಿದ್ಯೆ. ನಮಸ್ತೆ ಮೇಡಮ್. ಎಸ್, ಆತ್ಮೀಯರೇ, ಕಳೆದ 25 ವರ್ಷಗಳಿಂದ ಮಂಗಳೂರಿನಲ್ಲಿ ಯೋಗ ಥೆರಪಿಸ್ಟ್ ಆಗಿ, ಯೋಗ ಶಿಕ್ಷಕರಾಗಿ, ಯೋಗ ಸಾಧಕರಾಗಿ, MSc ಇನ್ ಯೋಗ, MSW, MPhil, ಪ್ರಸ್ತುತವಾಗಿ PhD ಅಧ್ಯಯನವನ್ನು ಕೂಡ ಮಾಡ್ತಾ ಇರುವ ದ ಡೈರೆಕ್ಟರ್ ಆಫ್ ಕುಶಾಲಪ್ಪ ಗೌಡ್ರು, ಆವಿಷ್ಕಾರ ಯೋಗ ಮಂಗಳೂರು. ಇವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ನಿಮ್ಮ ಈ ಒಂದು ಯುವ ಜನರಿಗೆ, ಇವತ್ತಿನ ಯುವಜನ ಅಂದ್ರೆ ತುಂಬಾ ಸ್ಟ್ರೆಸ್, ಟೆನ್ಷನ್, ಒತ್ತಡಗಳಲ್ಲೇ ಇದು ಮಾಡ್ತಾ ಇರ್ತಾರೆ. ಅಂತವರಿಗೆ ಯಾವ ರೀತಿ ಯೋಗದಿಂದ ಬದಲಾವಣೆ ಸಾಧ್ಯ ಅಂತ ಹೇಳ್ತೀರಿ? ನಾವು ಯಾವಾಗಲೂ ಯೋಗ ತರಬೇತಿ ಕೊಡುವಾಗ ಒಂದು ಮಾತು ಹೇಳಿಕೊಂಡು, ಯೋಗ ಅನ್ನುವಂಥದ್ದು ದೇಹವನ್ನು ದಂಡಿಸುವ ವಿದ್ಯೆನಲ್ಲ, ದೇಹವನ್ನು ಬೆಂಡ್ ಮಾಡುವುದು, ಟ್ವಿಸ್ಟ್ ಮಾಡೋದಕ್ಕೆ ಸೀಮಿತವಾದ ಚಿಂತನೆನಲ್ಲ. ಇಡೀ ಯೋಗಾಭ್ಯಾಸದ ಅಥವಾ ಯೋಗದ ಒಂದು ಜೀವನ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಕಲಿಬೇಕಾಗಿರೋದು ಚಿತ್ತವೃತ್ತಿಯನ್ನು ಕಮ್ಮಿ ಮಾಡೋದು ಹೇಗೆ ಅಂತೇಳಿ. ಯೋಚನೆ ಸಂಖ್ಯೆಯನ್ನು ಕಮ್ಮಿ ಮಾಡೋದೇ ಯೋಗಾಭ್ಯಾಸದ ಉದ್ದೇಶ. ಇವತ್ತು ಅಗತ್ಯ ಇದೆಯೋ ಅಗತ್ಯ ಲೆಕ್ಕದಿಂದ ಜಾಸ್ತಿ ನಾವು ಓದುತ್ತೀವಿ, ಲೆಕ್ಕದಿಂದ ಜಾಸ್ತಿ ನೋಡ್ತೀವಿ, ಲೆಕ್ಕದಿಂದ ಜಾಸ್ತಿ ಮಾತನಾಡ್ತೀವಿ, ಲೆಕ್ಕದಿಂದ ಜಾಸ್ತಿ ವ್ಯವಹರಿಸ್ತಾ ಇದ್ದೀವಿ. ಅದನ್ನು ಕಮ್ಮಿ ಮಾಡ್ತಾ ಬಂದಾಗ ಸಹಜವಾಗಿ ಮನಃಶಾಂತಿ, ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಆಗೋದು. ಇವತ್ತಿನ ಯುವ ಜನತೆಯಲ್ಲಿ ಆಗ್ತಿರುವಂತದ್ದು ಬಹಳ ದೊಡ್ಡ ತಪ್ಪು ಏನಂತ ಹೇಳಿದ್ರೆ ಥಾಟ್ ಪ್ರೋಸೆಸ್, ವಿಪರೀತವಾಗಿ ಥಾಟ್ ಪ್ರೋಸೆಸ್. ಅದು ಈಗಿನ ಮೊಬೈಲ್ ಟ್ರೆಂಡ್ ಬಂದ ನಂತರ ಅಂತೂ ಅಗತ್ಯಕ್ಕಿಂತ ಜಾಸ್ತಿ ಅದನ್ನು ಬಳಕೆ ಮಾಡಿ ಥಾಟ್ ಪ್ರೋಸೆಸ್ ಜಾಸ್ತಿಯಾಗಿ ಸ್ಥಿತಪ್ರಜ್ಞರಾಗೋದ್ರ ಬದಲು ಚಂಚಲವಾದ ಮನಸ್ಸಿನ ಸ್ಥಿತಿಯಲ್ಲಿ ಇರ್ತೀವಿ. ಅದನ್ನು ಸಾಧಿಸ್ಲಿಕ್ಕೆ, ಸ್ಥಿತಪ್ರಜ್ಞನ ಸಾಧಿಸ್ಲಿಕ್ಕೆ ನಾವು ಯೋಗಾಭ್ಯಾಸದ ಅಭ್ಯಾಸನು ಅನುಷ್ಠಾನ ಮಾಡ್ಬೇಕು. ಅದರ ಬಗ್ಗೆ ಕೇಳುವುದರಿಂದ, ನೋಡುವುದರಿಂದ, ಡಿಸ್ಕಷನ್ ಮಾಡೋದ್ರಿಂದ ಎಂತ ಪ್ರಯೋಜನಕ್ಕೆ ಬರುವುದಿಲ್ಲ. ಮಾಡಬೇಕು, ಅನುಷ್ಠಾನ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಆ ಯುವಕರಿಗೆ ಆಗಿರ್ಬೋದು, ಯಾರಿಗೆ ಆದ್ರೂ ಪ್ರಯೋಜನಕ್ಕೆ ಬರ್ಬೋದು. ನಾವು ಬೇರೆ ಏನು ಶಾರ್ಟ್ ಕಟ್ ಇಲ್ಲವೇ ಇಲ್ಲ.